ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಜಗನ್ನಾಥ, ತುಮಕೂರಿಂದ. ಕಳೆದ ಒಂದು ವಿಡಿಯೋದಲ್ಲಿ ಗಾಂಧೀಜಿಯವರ ಒಂದು ಪ್ರಾರಂಭಿಕ ಹೋರಾಟದ ಒಂದು ಪ್ರಯೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂತಂದ್ರೆ ಚಂಪಾರಣ್ಯ ಮತ್ತೆ ಕಾರ್ಮಿಕರ ಒಂದು ಮುಷ್ಕರ, ಹಾಗೇನೆ ಖೇಡ ಸತ್ಯಾಗ್ರಹದ ಬಗ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಬೇಕೋ ಅಂತ ಎಲ್ಲಾ ಒಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ. ಈ ಒಂದು ವಿಡಿಯೋದಲ್ಲಿ ರೌಲತ್ ಕಾಯ್ದೆ ಬಗ್ಗೆ ನಾವು ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ಕೇಳ್ಬೋದು ಅನ್ನೋ ಒಂದು ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಸಹ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿವರೆಗೂ ನನ್ನ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೆ ಆ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತ ಒಂದು ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿ ಅಂತಂದು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ಮನವಿ ಮಾಡ್ಕೊಳ್ತೀನಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ರೌಲತ್ ಕಾಯ್ದೆ ಅತ್ಯಂತ ಪ್ರಮುಖವಾದಂತ ಒಂದು ವಿಷಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸುಮಾರು ಎಕ್ಸಾಮ್ಗಳಲ್ಲಿ ಈ ಒಂದು ರೌಲತ್ ಕಾಯ್ದೆ ಬಗ್ಗೆ ಸಾಕಷ್ಟು ಬಾರಿ ಈ ಒಂದು ಕಾಯ್ದೆ ಬಗ್ಗೆ ಪ್ರಶ್ನೆಗಳು ಬಂದಿರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ರೌಲತ್ ಕಾಯ್ದೆಯ ಬಗ್ಗೆ ಒಂದು ಸಂಪೂರ್ಣವಾದಂತ ಒಂದು ವಿಷಯಗಳನ್ನ ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ಬೇಕೋ ಆ ಎಲ್ಲ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಈ ಒಂದು ರೌಲತ್ ಕಾಯ್ದೆ ಯಾಕಾಗಿ ಭಾರತದಲ್ಲಿ ಜಾರಿಗೆ ಬಂತು, ಮತ್ತೆ ಇವರ ರೌಲತ್ ಕಾಯ್ದೆಯ ಒಂದು ಉದ್ದೇಶ ಏನು, ಮತ್ತೆ ಈ ಒಂದು ರೌಲತ್ ಕಾಯ್ದೆಯನ್ನ ಭಾರತೀಯರು ಏನಂತ ಕರೆದ್ರು, ಈ ಎಲ್ಲಾ ವಿಷಯಗಳನ್ನ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ನಿಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಬನ್ನಿ ಈ ಒಂದು ರೌಲತ್ ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ. ಈ ರೌಲತ್ ಕಾಯ್ದೆ ಅಂತಂದ್ರೆ ಯಾವುದೇ ಒಂದು ಕಾಯ್ದೆಯನ್ನ ಜಾರಿ ತರಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಅಂತ ಒಂದು ಸಮಿತಿ ಯಾರ ಅಧ್ಯಕ್ಷತೆಯಲ್ಲಿ ಆಯ್ತು ಅಂತಂದು ನೋಡೋಣ, ಮತ್ತೆ ಯಾವ ವರ್ಷದಲ್ಲಿ ಆ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಅಂತಂದು ಸಹ ನೋಡೋಣ. ಈ ರೌಲತ್ ಕಾಯ್ದೆ ಆಗೋದಕ್ಕಿಂತ ಮುಂಚೆ ಒಂದು ಸಮಿತಿಯನ್ನ ಮಾಡ್ತಾರೆ. ಅದು ಎಷ್ಟನೇ ವರ್ಷದಲ್ಲಿ ಅಂತಂದ್ರೆ ನೋಡಿ, ಇಲ್ಲಿ ರೌಲತ್ ಸಮಿತಿ ರಚನೆಯಾದಂತ ವರ್ಷ 1917ರಲ್ಲಿ. ರೌಲತ್ ಸಮಿತಿ ರಚನೆಯಾದಂತ ಒಂದು ವರ್ಷ 1917ರಲ್ಲಿ. ಮತ್ತೆ ಈ ಒಂದು ರೌಲತ್ ಕಾಯ್ದೆಗಿದ್ದಂತಹ ಮತ್ತೊಂದು ಹೆಸರೇನು ಅಂತಂದ್ರೆ ಸೆಡಿಷನ್ ಕಾಯ್ದೆ. ಸೆಡಿಷನ್ ಅಂತಂದ್ರೆ ಬೇರೆ ಏನೂ ಅಲ್ಲ, ರಾಷ್ಟ್ರದ್ರೋಹ ಅಥವಾ ದೇಶದ್ರೋಹ ಅಂತಂದು ಕರಿತೀವಿ. ಸೆಡಿಷನ್ ಅಂತಂದ್ರೆ ರಾಷ್ಟ್ರದ್ರೋಹ ಅಥವಾ ದೇಶದ್ರೋಹ ಅಂತಂದು ಕರಿತೀವಿ. ಅಂತಂದ್ರೆ ಯಾರು ಇದು ಭಾರತದಲ್ಲಿ ರಾಷ್ಟ್ರದ್ರೋಹವನ್ನ ಮಾಡಿದಂತಹ ವ್ಯಕ್ತಿಗಳನ್ನ ಅಪರಾಧಿಯನ್ನಾಗಿ ಮಾಡ್ಬಿಟ್ಟು ಈ ಒಂದು ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆಯನ್ನ ನೀಡ್ತಾ ಇದ್ರು. ಹಾಗಾಗಿ ಈ ಒಂದು ರೌಲತ್ ಕಾಯ್ದೆಗೆ ಇದ್ದಂತಹ ಮತ್ತೊಂದು ಹೆಸರು ಏನಂತಂದ್ರೆ ಸೆಡಿಷನ್ ಕಾಯ್ದೆ ಅಂತಂದು ಕರಿತೀವಿ. ನೆಕ್ಸ್ಟ್, ಈ ಕಾಯ್ದೆಯ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು? ಕಾಯ್ದೆಯ ಅಧ್ಯಕ್ಷತೆಯನ್ನ ಅಥವಾ ಈ ಒಂದು ಸಮಿತಿಯ ಒಂದು ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ರು ಅಂತಂದ್ರೆ ಅಂದಿನ ಲಂಡನ್ ಕಿಂಗ್ಸ್ ಬೆಂಚ್ ನ ನ್ಯಾಯಾಧೀಶ, ಲಂಡನ್ ಕಿಂಗ್ಸ್ ಬೆಂಚ್ ನ ನ್ಯಾಯಾಧೀಶನಾಗಿದ್ದಂತಹ ಸಿಡ್ನಿ ರೌಲತ್ ಇವನು ಆ ಒಂದು ಸಮಿತಿಯ ಅಧ್ಯಕ್ಷನನ್ನಾಗಿ ಮಾಡುವಂತದ್ದು. ಲಂಡನ್ ಕಿಂಗ್ಸ್ ಬೆಂಚ್ ನ ನ್ಯಾಯಾಧೀಶನಾದಂತಹ ಸಿಡ್ನಿ ರೌಲತ್ ಈ ಒಂದು ಸಮಿತಿಯ ಅಧ್ಯಕ್ಷನಾಗ್ತಾನೆ. ಯಾಕೆಂತಂದ್ರೆ ಇವನಿಗೆ ಕಾನೂನಿನ ಬಗ್ಗೆ ಸಾಕಷ್ಟು ಪರಿಜ್ಞಾನ ಇರುವಂತದ್ದು, ಮತ್ತೆ ಕಾನೂನಲ್ಲಿ ಸಾಕಷ್ಟು ಪಾಂಡಿತ್ಯನ್ನ ಪಡ್ಕೊಂಡಿರ್ತಾನೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಸಮಿತಿಯ ಒಂದು ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಯಾರನ್ನ? ಸಿಡ್ನಿ ರೌಲತ್ ಅಂತ. ಯಾಕಂತಂದ್ರೆ ಇವನ ಒಂದು ಹೆಸರಲ್ಲೇ ಅದು ಕಾಯ್ದೆಯಾಗಿ ಹೊರಹೊಮ್ಮುವಂತದ್ದು. ಹಾಗಾಗಿ ಅದನ್ನ ನಾವು ರೌಲತ್ ಕಾಯ್ದೆ ಅಂತಂದು ಕರಿತೀವಿ. ಮತ್ತೆ ಈ ಒಂದು ಕಾಯ್ದೆ ಬರುವಂತ ಒಂದು ಅಥವಾ ಈ ಕಾಯ್ದೆಯನ್ನ ಜಾರಿಗೆ ತರುವಂತ ಒಂದು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಪ್ರಮುಖವಾಗಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರುವಂತ ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ ಬ್ರಿಟಿಷ್ ಭಾರತದ ರಕ್ಷಣೆಗಾಗಿ. ಈ ಒಂದು ಕಾಯ್ದೆ ಯಾಕಾಗಿ ಜಾರಿಗೆ ಬರುತ್ತೆ ಅಂತಂದ್ರೆ ಬ್ರಿಟಿಷ್ ಭಾರತದ ರಕ್ಷಣೆಗಾಗಿ ಈ ಒಂದು ಕಾಯ್ದೆಯನ್ನ ತರುವಂತದ್ದು. ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ 1917-20 ಒಂದು ಸಂದರ್ಭದಲ್ಲಿ ಕ್ರಾಂತಿಕಾರಿಕ ಒಂದು ಚಟುವಟಿಕೆಗಳು ಭಾರತದಲ್ಲಿ ಸಾಕಷ್ಟು ಆಗ್ತಿರ್ತವೆ. ಆ ಒಂದು ಕ್ರಾಂತಿಕಾರಿಕ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಅಥವಾ ದಮನ ಮಾಡೋದಕ್ಕೆ ಈ ಒಂದು ರೌಲತ್ ಕಾಯ್ದೆಯನ್ನ ಜಾರಿ ತರುವಂತದ್ದು. ಹಾಗಾಗಿ ಈ ರೌಲತ್ ಕಾಯ್ದೆ ಜಾರಿಗೆ ಬರುವಂತ ಒಂದು ಉದ್ದೇಶ ಏನು ಅಂತಂದ್ರೆ
ಬ್ರಿಟಿಷ್ ಭಾರತದ ಒಂದು ರಕ್ಷಣೆಗಾಗಿ ಅಂತಂದ್ರೆ ಬ್ರಿಟಿಷ್ ಭಾರತವನ್ನ ರಕ್ಷಣೆ ಮಾಡೋದಕ್ಕಾಗಿ ಮತ್ತೆ ಭಾರತದಲ್ಲಿ ನಡೆಯುವಂತಹ ಹಲವಾರು ಕ್ರಾಂತಿಕಾರಿಕ ಒಂದು ಚಟುವಟಿಕೆಗಳನ್ನ ನಿರ್ನಾಮ ಮಾಡಲು ಅಥವಾ ದಮನ ಮಾಡಲು ಈ ಒಂದು ಕಾಯ್ದೆಯನ್ನ ಜಾರಿ ತರುವಂತದ್ದು. ಮತ್ತೆ ಈ ಒಂದು ಕಾಯ್ದೆ ಯಾವಾಗ ಅಂತಂದ್ರೆ ಈ ಒಂದು ಸಮಿತಿ ಯಾರು ರೌಲತ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿರ್ತಾರಲ್ವಾ, ಆ ಒಂದು ಸಮಿತಿ ಯಾವಾಗ ಆ ಒಂದು ವರದಿಯನ್ನ ಸಲ್ಲಿಸ್ತು ಅಂತಂದ್ರೆ ವರದಿಯನ್ನ ಸಲ್ಲಿಸಿತು ಅಂತಂದ್ರೆ 1918ರಲ್ಲಿ ಈ ಒಂದು ವರದಿಯನ್ನ ಸಲ್ಲಿಸುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ರಚನೆ ಆದಂತ ಒಂದು ವರ್ಷ ಬಂದ್ಬಿಟ್ಟು 1917. ಅದೇ ಒಂದು ಸಮಿತಿ ಎಲ್ಲಾ ಒಂದು ವರದಿಗಳನ್ನ ಕ್ರೋಢೀಕರಿಸ್ಬಿಟ್ಟು ಯಾವಾಗ ಸರ್ಕಾರಕ್ಕೆ ಆ ಒಂದು ವರದಿಯನ್ನ ಸಲ್ಲಿಸುತ್ತೆ ಅಂತಂದ್ರೆ 1918ರಲ್ಲಿ ಆ ಒಂದು ವರದಿಯನ್ನ ಸಲ್ಲಿಸುವಂತದ್ದು. ಮತ್ತೆ ಆ ಸಲ್ಲಿಸಿದಂತ ವರದಿ ಮಸೂದೆಯಾಗಿ ಮಂಡನೆ ಆದಂತ ಒಂದು ವರ್ಷ ಯಾವಾಗ ಅಂತಂದ್ರೆ 1919 ಫೆಬ್ರವರಿ 6ರಂದು 1919 ಫೆಬ್ರವರಿ 6ರಂದು ಈ ಒಂದು ವರದಿ ಮಸೂದೆಯಾಗಿ ಮಂಡನೆ ಆದಂತ ಒಂದು ವರ್ಷ ಅಂತ ಹೇಳ್ಬೋದು. ಮತ್ತೆ ಈ ಮಂಡನೆ ಮಾಡಿದಂತ ಒಂದು ಮಸೂದೆ ಯಾವಾಗ ಪಾಸ್ ಆಗುತ್ತೆ ಅಂತಂದ್ರೆ ಬಿಲ್ ಆಗಿ ಯಾವಾಗ ಹೊರ ಹೊಮ್ಮುತ್ತೆ ಅಂತಂದ್ರೆ 1919 ಮಾರ್ಚ್ 21ರಲ್ಲಿ 1919 ಮಾರ್ಚ್ 21ರಲ್ಲಿ ಈ ಒಂದು ಮಸೂದೆ ಪಾಸ್ ಆಗಿ ಜಾರಿಗೆ ಬರುವಂತದ್ದು. ಹಾಗಾಗಿ ರೌಲತ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಂದ್ರೆ 1919 ಮಾರ್ಚ್ 21 ಅಂತಂದು ನಾವು ತಿಳಿಯುವಂತದ್ದು. ಮತ್ತೆ ಕಪ್ಪು ಕಾಯ್ದೆ ಎಂದು ಕರೆದವರು ಯಾರು ಅಂತಂದ್ರೆ ಈ ಒಂದು ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತಂದು ಯಾರು ಕರೀತಾರೆ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ನೋಡಿ, ಕಪ್ಪು ಕಾಯ್ದೆ ಅಂತಂದು ಕರೆದವರು ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಈ ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತಂದು ಕರೀತಾರೆ. ಮತ್ತೆ ಈ ಒಂದು ಕಾಯ್ದೆಯನ್ನ ಪ್ರತಿಭಟಿಸುವ ಸಲುವಾಗಿ ಪ್ರಪ್ರಥಮ ಬಾರಿಗೆ ಅಂತಂದ್ರೆ ಅಧಿಕೃತವಾಗಿ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಅವ್ರು ಪ್ರವೇಶ ಮಾಡುವಂತದ್ದು. ಹಾಗಾಗಿ ಎಕ್ಸಾಮ್ ಅಲ್ಲೂ ಸಹ ಈ ಒಂದು ಅಂಶಗಳನ್ನ ಕೇಳ್ತಾರೆ. ಅಂತಂದ್ರೆ ಗಾಂಧೀಜಿ ಪ್ರಪ್ರಥಮ ಬಾರಿಗೆ ಯಾವಾಗ ಭಾರತ ಸ್ವತಂತ್ರ ಚಳವಳಿಗೆ ಧುಮುಕಿದ್ರು ಅಥವಾ ರಾಜಕೀಯ ಪ್ರವೇಶವನ್ನ ಪಡೆದ್ರು ಅಂತಂದು ಎಕ್ಸಾಮ್ ಗಳಲ್ಲಿ ಹೇಳ್ತಾರೆ. ಯಾವಾಗ ಅಂತಂದ್ರೆ ರೌಲತ್ ಕಾಯ್ದೆಯನ್ನ ಪ್ರತಿಭಟಿಸುವ ಒಂದು ಸಲುವಾಗಿ ಒಂದು ರಾಜಕೀಯಕ್ಕೆ ಗಾಂಧೀಜಿಯವರು ಎಂಟ್ರಿ ಆಗುವಂತದ್ದು ಅಥವಾ ಪ್ರವೇಶವ ಪಡೆಯುವಂತದ್ದು. ಹಾಗಾಗಿ ಈ ಎಲ್ಲಾ ಅಂಶಗಳು ಸಹ ಪ್ರಮುಖವಾದಂತ ಒಂದು ಅಂಶಗಳಂತಂದು ಹೇಳುವಂತದ್ದು. ಯಾಕೆಂತಂದ್ರೆ ಸುಮಾರು ಸಲ ಕೇಳ್ತಾರೆ. ಅಂತಂದ್ರೆ ಈ ಒಂದು ರೌಲತ್ ಕಾಯ್ದೆ ಮತ್ತೊಂದು ಹೆಸರು ಅಂತಂದ್ರೆ ಸೆಡಿಷನ್ ಕಾಯ್ದೆ ಅಂತಂದು ಹೇಳ್ತೀವಿ. ಮತ್ತೆ ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಳ್ತಾರೆ ಅಂತಂದ್ರೆ ಸಿಡ್ನಿ ರೌಲತ್. ಇವನು ಎಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾನೆ ಅಂತಂದ್ರೆ ಲಂಡನ್ ಕಿಂಗ್ಸ್ ಬೆಂಚ್ ನ ನ್ಯಾಯಾಧೀಶನಾಗಿರ್ತಾನೆ. ಹಾಗಾಗಿ ಕಾನೂನಿನ ಬಗ್ಗೆ ಸಾಕಷ್ಟು ಪಾಂಡಿತ್ಯವನ್ನ ಪಡ್ಕೊಂಡಿರ್ತಾನೆ. ಆ ಒಂದು ಕಾರಣಕ್ಕಾಗಿ ಇವನನ್ನ ಅಧ್ಯಕ್ಷನನ್ನಾಗಿ ಮಾಡುವಂತದ್ದು. ಹಾಗಾಗಿ ಅವನ ಹೆಸರಲ್ಲಿ ಆ ಒಂದು ಕಾಯ್ದೆ ಜಾರಿಯಾಗಿ ಬರುವಂತದ್ದು. ಮತ್ತೆ ಪ್ರಮುಖವಾಗಿ ರೌಲತ್ ಕಾಯ್ದೆ ಭಾರತದಲ್ಲಿ ಜಾರಿಯಾಗೋದಕ್ಕೆ ಪ್ರಮುಖ ಕಾರಣ ಅಥವಾ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಬ್ರಿಟಿಷ್ ಭಾರತದ ಒಂದು ರಕ್ಷಣೆಗಾಗಿ. ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಸಾಕಷ್ಟು ಕ್ರಾಂತಿಕಾರಿ ಚಟುವಟಿಕೆಗಳು ನಡೀತಿರ್ತವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬ್ರಿಟಿಷರಿಗೆ ಈ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳು ಸಾಕಷ್ಟು ನಿದ್ದೆಯನ್ನ ಕೆಡಿಸಿರ್ತವೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನ ದಮನ ಮಾಡೋದಕ್ಕೆ ಈ ಒಂದು ಕಾಯ್ದೆಯನ್ನ ಜಾರಿ ತಂದ್ರು ಅಂತಂದು ತಿಳಿದು ಬರುವಂತದ್ದು. ಮತ್ತೆ ವರದಿ ಸಲ್ಲಿಸಿದ್ದ ವರ್ಷ ಯಾವುದು? 1918. ಮಸೂದೆ ಮಂಡನೆ ಆದಂತ ಒಂದು ವರ್ಷ ಯಾವ್ದು ಅಂತಂದ್ರೆ 1919 ಫೆಬ್ರವರಿ 6. ಮತ್ತೆ ಈ ಒಂದು ಮಸೂದೆ ಜಾರಿಯಾಗಿದ್ದು ಯಾವಾಗ ಅಂತಂದ್ರೆ 1919 ಮಾರ್ಚ್ 21. ಮತ್ತೆ ಈ ಒಂದು ಕಾಯ್ದೆಯನ್ನ ಭಾರತೀಯರು ಏನಂತ ಕರೀತಾರೆ ಅಂತಂದ್ರೆ ಕಪ್ಪು ಕಾಯ್ದೆ ಅಂತಂದು ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಗಾಂಧೀಜಿಯವರು ಈ ಒಂದು ಕಾಯ್ದೆಯನ್ನ ವಿರೋಧಿಸುವ ಸಲುವಾಗಿ ಅಧಿಕೃತವಾಗಿ ಭಾರತದ ಒಂದು ಸ್ವತಂತ್ರ ಚಳವಳಿಯಲ್ಲಿ ಪ್ರವೇಶ ಪಡೆಯುವಂತದ್ದು ಅಥವಾ ರಾಜಕೀಯ ಒಂದು ಹೋರಾಟಕ್ಕೆ ಧುಮುಕುವಂತ ಒಂದು ಕೆಲಸ ಮಾಡ್ತಾರೆ. ಇದನ್ನ ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತಂದು ಕರೀತಾರೆ. ಇದನ್ನ ಸುಮಾರು ಎಕ್ಸಾಮ್ ಗಳಲ್ಲಿ ಕೇಳಿದ್ದಾರೆ. ಯಾವ ಕಾಯ್ದೆಯನ್ನ ಭಾರತೀಯರು ಕಪ್ಪು ಕಾಯ್ದೆ ಅಂತಂದು ಕರೆದ್ರು ಅಥವಾ ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತಂದು ಕರೆದವ್ರು ಯಾರು ಅಂತಂದು
ಸಾಕಷ್ಟು ಸಲ ಪ್ರಶ್ನೆಗಳು ಬಂದಿರೋದನ್ನ ನಾವು ಕಾಣ್ತೀವಿ. ಹಾಗಾಗಿ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ರೌಲತ್ ಕಾಯ್ದೆಯ ಒಂದು ಪ್ರಮುಖ ಅಂಶಗಳು. ರೌಲತ್ ಕಾಯ್ದೆಯ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ನೋಡಿ, ರೌಲತ್ ಕಾಯ್ದೆಯ ಪ್ರಮುಖ ಅಂಶಗಳು. ರೌಲತ್ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವಪ್ಪ ಅಂತಂದ್ರೆ ಪ್ರಮುಖವಾಗಿ ಇಷ್ಟು. ರೌಲತ್ ಕಾಯ್ದೆಯ ಪ್ರಮುಖ ಅಂಶಗಳು ಅಂತಂದ್ರೆ ಆ ಒಂದು ಕಾಯ್ದೆಯಲ್ಲಿದ್ದಂತಹ ಪ್ರಮುಖ ಅಂಶಗಳು ಏನು ಅಂತಂದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಸೇರುವಂತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಸೇರುವಂತಿಲ್ಲ. ಒಂದ್ ವೇಳೆ ಏನಾದ್ರೂ ಸಾರ್ವಜನಿಕ ಸ್ಥಳಗಳಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಏನಾದ್ರೂ ಸೇರಿದ್ರೆ ಅವ್ರನ್ನ ಯಾವುದೇ ಒಂದು ವಿಚಾರಣೆಗೆ ಒಳಪಡಿಸದೆ ಏನ್ ಮಾಡ್ತಿದ್ರು ಅಂತಂದ್ರೆ ಬಂಧನದಲ್ಲಿ ಇರಿಸ್ತಾ ಇದ್ರು ಅಥವಾ ಸೆರೆಮನೆಗೆ ಹಾಕ್ತಾ ಇದ್ರು ಅಂತ ಒಂದು ಅಂಶ ಈ ಒಂದು ರೌಲತ್ ಕಾಯ್ದೆಯಲ್ಲಿ ಇರುವಂತದ್ದು. ನೆಕ್ಸ್ಟ್ ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಟ್ರಲ್ಲ. ಈ ರೌಲತ್ ಕಾಯ್ದೆಯ ಪ್ರಮುಖ ಅಂಶ ಏನು ಅಂತಂದ್ರೆ, ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತಿಲ್ಲ, ಮತ್ತೆ ಆ ಒಂದು ಸಭೆ ಸಮಾರಂಭಗಳನ್ನ ಹಮ್ಮಿಕೊಳ್ಳೋದಕ್ಕೆ ಯಾವುದೇ ಒಂದು ಅವಕಾಶವನ್ನ ಈ ಒಂದು ಕಾಯ್ದೆ ದೊರಕಿಸಿಕೊಟ್ರಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಭಾರತೀಯರ ಒಂದು ಹಕ್ಕನ್ನ ಕಿತ್ಕೊಳ್ಳುವಂತ ಒಂದು ಕಾಯ್ದೆ ಅಂತಂದು ಹೇಳ್ಬೋದು. ಅದಕ್ಕಾಗಿ ಗಾಂಧೀಜಿಯವರು ಈ ಒಂದು ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತಂದು ಸಹ ಕರೆದಿದ್ದಾರೆ. ನೆಕ್ಸ್ಟ್ ಈ ಕಾಯ್ದೆಯ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದ್ರೆ, ಶಂಕಿಸಲ್ಪಟ್ಟ ಯಾವುದೇ ವ್ಯಕ್ತಿಯನ್ನ ವಿಚಾರಣೆ ಇಲ್ಲದೆ ಬಂಧಿಸುವುದು ಹಾಗೂ ಶಿಕ್ಷಿಸುವುದು. ಇಲ್ಲಿ ನೋಡಿ, ಶಂಕಿಸಲ್ಪಟ್ಟ ಯಾವುದೇ ವ್ಯಕ್ತಿಯನ್ನ ವಿಚಾರಣೆ ಇಲ್ಲದೆ ಬಂಧಿಸುವುದು ಹಾಗೂ ಶಿಕ್ಷಿಸುವುದು ಅಂತಂದು ಇದೆ. ಅಂತಂದ್ರೆ ಒಂದು ವೇಳೆ ಅವನು ಕ್ರಾಂತಿಕಾರಿ ಅಂತಂದ ಏನಾದ್ರೂ ಬ್ರಿಟಿಷ್ ಅಧಿಕಾರಿಗಳೇ ಊಹೆ ಮಾಡ್ಕೊಂಡ್ರೆ ಅವನನ್ನ ಏಕಾಏಕಿ ಯಾವುದೇ ಒಂದು ವಿಚಾರಣೆಯನ್ನ ಒಳಪಡಿಸದೆ, ಯಾವುದೇ ಒಂದು ವಾರಂಟ್ ಅನ್ನ ಕೊಡದೆ ಅವನ್ನ ಬಂಧಿಸಲಾಗ್ತಿತ್ತು. ಮತ್ತೆ ಬಂಧಿಸಿದ ಮೇಲೆ ಶಿಕ್ಷೆಯನ್ನ ವಿಧಿಸಲಾಗ್ತಿತ್ತು. ಇಂತಹ ಒಂದು ಕ್ರೂರವಾದಂತ ಒಂದು ಅಂಶ ಈ ಒಂದು ರೌಲತ್ ಕಾಯ್ದೆಯಲ್ಲಿ ಇತ್ತು ಅಂತಂದು ನಮ್ಗೆ ತಿಳಿದು ಬರುವಂತದ್ದು. ನೆಕ್ಸ್ಟ್ ಮಾರಕಾಸ್ತ್ರಗಳನ್ನು ಬಳಸಲು ಹಾಗೂ ಸಾಗಿಸಲು ನಿರ್ಬಂಧ. ಈ ಒಂದು ರೌಲತ್ ಕಾಯ್ದೆಯ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದ್ರೆ, ಮಾರಕಾಸ್ತ್ರಗಳನ್ನ ಬಳಸಲು ಹಾಗೂ ಸಾಗಿಸಲು ನಿರ್ಬಂಧ ಹೇರಲಾಗಿತ್ತು. ಮಾರಕಾಸ್ತ್ರಗಳನ್ನ ಬಳಸಲು ಹಾಗೂ ಸಾಗಿಸಲು ನಿರ್ಬಂಧವನ್ನ ಹೇರಲಾಗಿತ್ತು ಅಂತಂದು ನಮ್ಗೆ ತಿಳಿದು ಬರುವಂತದ್ದು. ನೆಕ್ಸ್ಟ್ ಪತ್ರಿಕಾ ಸಾಹಿತ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲಾಯಿತು. ಈ ರೌಲತ್ ಕಾಯ್ದೆಯ ಪ್ರಮುಖ ಅಂಶ ಏನು ಅಂತಂದ್ರೆ, ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದ್ರೆ, ಪತ್ರಿಕಾ ಸಾಹಿತ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸಲಾಯಿತು. ಅಂತಂದ್ರೆ ಆ ಒಂದು ಸ್ವಾತಂತ್ರ್ಯವನ್ನ ಏನ್ ಮಾಡಿದ್ರು ಅಂತಂದ್ರೆ ಮೊಟಕುಗೊಳಿಸಲಾಯಿತು. ಅಥವಾ ಆ ಒಂದು ಸಾಹಿತ್ಯದ ಒಂದು ರಚನೆ ಇರ್ಬೋದು, ಪತ್ರಿಕೆಗಳ ಒಂದು ಪ್ರಕಟಣೆ ಇರ್ಬೋದು, ಇವನ್ನೆಲ್ಲನೂ ಸಹ ತಡೆಗಟ್ಟಲಾಯಿತು ಅಂತಂದು ತಿಳಿದು ಬರುವಂತದ್ದು. ಯಾಕೆಂತಂದ್ರೆ ಈಗ ಉದಾಹರಣೆಗೆ ಪತ್ರಿಕೆಗಳಲ್ಲಿ ಭಾರತೀಯರು ಏನ್ ಮಾಡ್ತಿದ್ರು ಅಂತಂದ್ರೆ ಬ್ರಿಟಿಷ್ ಸರ್ಕಾರವನ್ನ ಟೀಕಿಸುವಂತದ್ದು, ಬ್ರಿಟಿಷ್ ಸರ್ಕಾರವನ್ನ ವಿರೋಧಿಸುವಂತದ್ದು, ಈ ಎಲ್ಲಾ ಒಂದು ಕೆಲಸಗಳು ಆ ಒಂದು ಪ್ರಕಟಣೆಯಲ್ಲೇ ಆಗ್ತಾ ಇದ್ರು. ಅಂತಂದ್ರೆ ಆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಡ್ತಾ ಇದ್ರು. ಮತ್ತೆ ಸಾಹಿತ್ಯದಲ್ಲೂ ಸಹ ಬ್ರಿಟಿಷರ ಒಂದು ನೀತಿಗಳನ್ನ ಖಂಡಿಸುವಂತದ್ದು, ವಿರೋಧಿಸುವಂತದ್ದು, ಟೀಕೆ ಮಾಡುವಂತ ಒಂದು ಸಾಹಿತ್ಯಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಮೊಟಕುಗೊಳಿಸಲಾಯಿತು. ಅಂತಂದ್ರೆ ಅಂತ ಒಂದು ಸಾಹಿತ್ಯವನ್ನ ಏನ್ ಮಾಡಿದ್ರು ಅಂತಂದ್ರೆ ನಿರ್ಬಂಧ ಹೇರಲಾಗಿತ್ತು. ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಹ ಇಲ್ಲಿ ಕಡಿತಗೊಳಿಸಲಾಗಿತ್ತು ಅಥವಾ ಮೊಟಕುಗೊಳಿಸಲಾಗಿತ್ತು ಅಂತಂದು ನಮ್ಗೆ ತಿಳಿದು ಬರುವಂತದ್ದು. ಅಂತಂದ್ರೆ ಭಾರತೀಯರು ಬ್ರಿಟಿಷರ ಒಂದು ಸರ್ಕಾರವನ್ನ ಕುರಿತು ಯಾವುದೇ ರೀತಿಯ ಒಂದು ಟೀಕೆಗಳನ್ನ ಮಾಡಬಾರ್ದಾಗಿತ್ತು, ಅಥವಾ ಆ ಒಂದು ನೀತಿಗಳ ವಿರುದ್ಧ ಯಾವುದೇ ರೀತಿಯ ಒಂದು ಧ್ವನಿಯನ್ನ ಎತ್ತಬಾರ್ದಾಗಿತ್ತು. ಅಂತ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ತೆಗೆದು ಹಾಕಿರುವಂತದ್ದು ಅಥವಾ ಮೊಟಕುಗೊಳಿಸುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕಾಯ್ದೆಯನ್ನ ಜಾರಿ ತರ್ತಾರೆ. ನೆಕ್ಸ್ಟ್ ತನ್ನ ಪರ ಸ್ವತಃ ತಾನೇ ವಾದಿಸಿಕೊಳ್ಳುವುದು. ಅಂತಂದ್ರೆ ಈಗ ಯಾರೋ ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಂತಂದು ತಂದು
ಬಂಧನದಲ್ಲಿ ಇರಿಸ್ಬಿಟ್ಟು ಅವನನ್ನ ಕೋರ್ಟ್ಗೆ ಹಾಜರುಪಡಿಸಿದಂತ ಒಂದು ಸಂದರ್ಭದಲ್ಲಿ ಆತ ಬೇರೆ ವಕೀಲನ ಸಹಾಯ ಪಡೆದ್ಬಿಟ್ಟು ವಾದವನ್ನ ಮಾಡುವಂತ ಒಂದು ಕೆಲಸ ಇತ್ತು. ಅಂತಂದ್ರೆ ವಾದ ಮಾಡಲಿಕ್ಕೆ ಅವನಿಗೆ ಅವಕಾಶ ಇತ್ತು. ಆದ್ರೆ ಇಂಥ ಒಂದು ಅವಕಾಶವನ್ನ ಈ ಒಂದು ಕಾಯ್ದೆ ತೆಗೆದುಹಾಕಿತ್ತು. ಹಾಗಾಗಿ ತನ್ನ ಪರ ಸ್ವತಃ ತಾನೇ ವಾದಿಸಿಕೊಳ್ಳುವಂತ ಒಂದು ನೀತಿಯನ್ನ ಈ ಒಂದು ಕಾಯ್ದೆ ಒಳಗೊಂಡಿತ್ತು ಅಂತಂದು ತಿಳಿದು ಬರುವಂತದ್ದು. ನೆಕ್ಸ್ಟ್, ಒಂದು ವೇಳೆ ಆ ಒಂದು ನ್ಯಾಯಾಲಯದಲ್ಲಿ ಅವನಿಗೆ ನ್ಯಾಯ ಸಿಗದಿದ್ದಂತ ಒಂದು ಸಂದರ್ಭದಲ್ಲಿ ಮೇಲ್ಮನೆಗೆ ಅಪೀಲ್ ಹೋಗುವಂತ ಒಂದು ವಾಡಿಕೆ ಇತ್ತು. ಆದ್ರೆ ಈ ಒಂದು ರೌಲತ್ ಕಾಯ್ದೆ ಏನ್ ಮಾಡ್ತು ಅಂತಂದ್ರೆ ಆ ಒಂದು ಮೇಲ್ಮನೆಗೆ ಅಪೀಲ್ ಹೋಗಲು ಸಹ ನಿರ್ಬಂಧವನ್ನ ಹೇರಲಾಯಿತು. ಅಂತಂದ್ರೆ ಮೇಲ್ಮನೆಗೆ ಯಾವುದೇ ರೀತಿಯ ಒಂದು ಅಪೀಲ್ ಹೋಗಲು ತಡೆಗಟ್ಟುವಂಥದ್ದು, ಆ ರೀತಿಯ ಒಂದು ಅಂಶಗಳನ್ನ ಈ ಒಂದು ರೌಲತ್ ಕಾಯ್ದೆಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್, ಒಟ್ಟಾರೆಯಾಗಿ ಅಂತಂದ್ರೆ ಈ ಒಂದು ರೌಲತ್ ಕಾಯ್ದೆಯ ಒಂದು ಪ್ರಮುಖ ಅಂಶಗಳಲ್ಲಿ ನಾವು ಒಟ್ಟಾರೆಯಾಗಿ ನೋಡೋದಾದ್ರೆ, ಒಟ್ಟಾರೆಯಾಗಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಹತ್ತಿಕ್ಕುವ ಹಾಗೂ ಭಾರತೀಯರ ಹಕ್ಕು ಮೊಟಕುಗೊಳಿಸುವ ಉದ್ದೇಶವನ್ನ ಈ ಒಂದು ಕಾಯ್ದೆ ಹೊಂದಿತ್ತು ಅಂತಂದು ನಮ್ಗೆ ತಿಳಿದು ಬರುವಂತದ್ದು. ಅಂತಂದ್ರೆ ಈ ಒಂದು ರೌಲತ್ ಕಾಯ್ದೆಯ ಒಂದು ಪ್ರಮುಖ ಅಂಶಗಳು, ಈ ಎಲ್ಲಾ ಅಂಶಗಳನ್ನ ನಾವು ಇಡಿಯಾಗಿ ನೋಡಿದಂತ ಒಂದು ಸಂದರ್ಭದಲ್ಲಿ ಅಥವಾ ಒಟ್ಟಾರೆಯಾಗಿ ನಾವು ನೋಡಿದಂತ ಒಂದು ಸಂದರ್ಭದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಹತ್ತಿಕ್ಕುವ ಹಾಗೂ ಭಾರತೀಯರ ಹಕ್ಕುಗಳನ್ನ ಮೊಟಕುಗೊಳಿಸುವಂತ ಒಂದು ಉದ್ದೇಶವನ್ನ ಈ ಒಂದು ಕಾಯ್ದೆ ಹೊಂದಿತ್ತು ಅಂತಂದು ನಮ್ಗೆ ತಿಳಿದು ಬರುವಂತದ್ದು. ಹೀಗೆ ಹಲವು ರೀತಿಯ ಒಂದು ಏನಂತಾರೆ ಅಂತಂದ್ರೆ ಇಂಥ ಒಂದು ಭಾರತೀಯರಿಗೆ ಹಿಡಿಸಲಾರದಂತ ಒಂದು ನೀತಿಗಳನ್ನ ತರುವ ಮೂಲಕ ಎಲ್ಲೋ ಒಂದ್ ಕಡೆ ಈ ಒಂದು ಭಾರತೀಯರನ್ನ ರಚ್ಚುಗೇಳಿಸುವಂತ ಒಂದು ಕೆಲಸ ಈ ಒಂದು ಕಾಯ್ದೆಯಿಂದ ಆಗುವಂತದ್ದು. ನೆಕ್ಸ್ಟ್, ನಾವು ಈ ರೌಲತ್ ಕಾಯ್ದೆ ವಿರುದ್ಧ ಯಾವ ರೀತಿ ಸತ್ಯಾಗ್ರಹವನ್ನ ಕೈಗೊಂಡ್ರು, ಈ ರೌಲತ್ ಕಾಯ್ದೆ ವಿರುದ್ಧ ಯಾವ ರೀತಿ ಸತ್ಯಾಗ್ರಹವನ್ನ ಕೈಗೊಂಡ್ರು ಅಂತಂದು ನೋಡ್ತಾ ಹೋಗೋಣ. ಇದರಲ್ಲಿ ಪ್ರಮುಖವಾಗಿ ರೌಲತ್ ಕಾಯ್ದೆಯನ್ನ ವಿರೋಧಿಸಿದಂತವ್ರು ಯಾರು, ಮತ್ತೆ ಈ ಒಂದು ರೌಲತ್ ಕಾಯ್ದೆಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಓಕೆ, ರೌಲತ್ ಕಾಯ್ದೆ ವಿರೋಧಿ ಸತ್ಯಾಗ್ರಹ, ರೌಲತ್ ಕಾಯ್ದೆ ವಿರೋಧಿ ಸತ್ಯಾಗ್ರಹ. ಇದರಲ್ಲಿ ಪ್ರಮುಖವಾಗಿ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಒಂದು ಅಂಶಗಳನ್ನು ನಾವು ಮನದಲ್ಲಿ ಇಟ್ಕೋಬೇಕು ಅಥವಾ ಮನಸ್ಸಲ್ಲಿ ಇಟ್ಕೋಬೇಕು ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಕಾಣ್ತಿರುವಂತ ಒಂದು ಪಾಯಿಂಟ್ಸ್ಗಳು ಅಂತಂದ್ರೆ, ಗಾಂಧೀಜಿ ಕಾಯ್ದೆಯನ್ನ ಪುನರ್ ಪರಿಶೀಲಿಸಲು ವೈಸ್ರಾಯರಿಗೆ ಪತ್ರವನ್ನ ಬರೀತಾರೆ. ಗಾಂಧೀಜಿ ಈ ಕಾಯ್ದೆಯನ್ನ ಪುನರ್ ಪರಿಶೀಲಿಸಲು ವೈಸ್ರಾಯ್ಗೆ ಪತ್ರವನ್ನು ಬರೀತಾರೆ. ಆ ಸಂದರ್ಭದಲ್ಲಿದ್ದಂತಹ ವೈಸ್ರಾಯ್ ಯಾರು ಅಂತಂದ್ರೆ ಪ್ರಮುಖವಾಗಿ ಆ ಒಂದು ಸಂದರ್ಭದಲ್ಲಿದ್ದಂತಹ ವೈಸ್ರಾಯಿ ಲಾರ್ಡ್ ಚೆಲ್ಮ್ಸ್ಫರ್ಡ್ ಅಂತಂದ್ರೆ ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳುವಂತ ಒಂದು ಚಾನ್ಸಸ್ ಸಹ ಇದೆ. ಅಂತಂದ್ರೆ ರೌಲತ್ ಕಾಯ್ದೆ ಜಾರಿಗೆ ಬಂದಂತ ಸಂದರ್ಭದಲ್ಲಿದ್ದಂತಹ ವೈಸ್ರಾಯ್ ಯಾರು, ಬ್ರಿಟಿಷ್ ವೈಸ್ರಾಯ್ ಯಾರು ಅಂತಂದ್ರೆ ಲಾರ್ಡ್ ಚೆಲ್ಮ್ಸ್ಫರ್ಡ್ ಅಂತಂದ್ರೆ ಈತ 1919 ಒಂದು ಕಾಯ್ದೆಯನ್ನು ಸಹ ಜಾರಿ ತರುವಂತದ್ದು. ಅದನ್ನೇ ನಾವು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆ ಅಂತಂದು ಸಹ ಕರಿತೀವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿದ್ದಂತಹ ವೈಸ್ರಾಯ್ ಯಾರು ಅಂತಂದ್ರೆ ಲಾರ್ಡ್ ಚೆಲ್ಮ್ಸ್ಫರ್ಡ್ ಅಂತಂದು ಕರಿತೀವಿ. ಹಾಗಾಗಿ ಈ ಒಂದು ರೌಲತ್ ಕಾಯ್ದೆಯ ಒಂದು ಹಲವಾರು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಭಾರತೀಯರಿಂದ ಕಿತ್ಕೊಂಡಿರುತ್ತೆ. ಹಾಗಾಗಿ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಕಾಯ್ದೆಯನ್ನ ಮತ್ತೆ ಪುನರ್ ಪರಿಶೀಲಿಸಿಬಿಟ್ಟು ಆ ಒಂದು ಕಾಯ್ದೆಯನ್ನ ಜಾರಿ ತರ್ರಿ ಅಂತಂದು ಅವರು ವೈಸ್ರಾಯ್ಗೆ ಒಂದು ಪತ್ರವನ್ನ ಬರೀತಾರೆ. ಎಷ್ಟರಲ್ಲಿ ಅಂತಂದ್ರೆ 1919 ಮಾರ್ಚ್ 12ರಲ್ಲಿ ಈ ಒಂದು ಪತ್ರವನ್ನ ಬರೆಯುವಂತದ್ದು. ಯಾರಿಗೆ? ಲಾರ್ಡ್ ಚೆಲ್ಮ್ಸ್ಫರ್ಡ್. ಹಾಗಾಗಿ ಈ ರೌಲತ್ ಕಾಯ್ದೆ ಜಾರಿಗೆ ಬಂದಂತ ಸಂದರ್ಭದಲ್ಲಿ
ಭಾರತದ ವೈಸ್ರಾಯ್ ಯಾರು ಅಂತಂದು ಎಕ್ಸಾಮ್ಗಳಲ್ಲಿ ಕೇಳುವಂತ ಒಂದು ಸಂಭವನೀಯತೆ ಇರುವಂತದ್ದು. ಹಾಗಾಗಿ ಯಾರು ಅಂತಂದ್ರೆ ಲಾರ್ಡ್ ಚೆಲ್ಮ್ಸ್ಫರ್ಡ್ ಅಂತಂದು ಕರಿತೀವಿ. ಮತ್ತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದು ಅಂತಂದು ಯಾರು ಹೇಳ್ತಾರೆ ಅಂತಂದ್ರೆ ಈ ಲಾರ್ಡ್ ಚೆಲ್ಮ್ಸ್ಫರ್ಡ್ ಹೇಳುವಂತದ್ದು. ಅಂತಂದ್ರೆ ಗಾಂಧೀಜಿ ಯಾವಾಗ ಈ ಒಂದು ಕಾಯ್ದೆಯನ್ನ ಪುನರ್ ಪರಿಶೀಲಿಸಿ ಅಂತಂದು ವೈಸ್ರಾಯ್ಗೆ ಪತ್ರವನ್ನ ಬರೀತಾರೆ. ಅಂತ ಒಂದು ಪತ್ರಕ್ಕೆ ಯಾವ ರೀತಿಯ ಒಂದು ಉತ್ತರವನ್ನ ವೈಸ್ರಾಯ್ ನೀಡ್ತಾನೆ ಅಂತಂದ್ರೆ, ಈ ಒಂದು ಕಾಯ್ದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದು ಅಂತಂದು ಹೇಳುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಗಾಂಧೀಜಿಯ ಒಂದು ಪತ್ರಕ್ಕೆ ಬೆಲೆ ಇಲ್ಲದಂತಾಗುತ್ತೆ. ಮುಂದೆ ಅವರು ಆ ಒಂದು ಸತ್ಯಾಗ್ರಹವನ್ನ ವಿರೋಧಿಸುವಂತ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ದೇಶದಾದ್ಯಂತ ಈ ಒಂದು ಕಾಯ್ದೆಯನ್ನ ವಿರೋಧಿಸಿ ಅಂತಂದು ಗಾಂಧೀಜಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಕರೆಯನ್ನ ಕೊಡುವಂತದ್ದು. ದೇಶದಾದ್ಯಂತ ಈ ಒಂದು ಕಾಯ್ದೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ, ಹರತಾಳವನ್ನ ಮಾಡಿ, ಸತ್ಯಾಗ್ರಹವನ್ನ ಕೈಗೊಳ್ಳಿ ಅಂತಂದು ದೇಶದ ಜನತೆಗೆ ಗಾಂಧೀಜಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಕರೆಯನ್ನು ನೀಡುವಂತದ್ದು. ಹಾಗಾಗಿ ಈ ಒಂದು ರೌಲತ್ ಕಾಯ್ದೆಯನ್ನ ವಿರೋಧ ಮಾಡಲಿಕ್ಕೆ ಒಂದು ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ಅಂತ ಒಂದು ಸಭಾ ಯಾವುದು ಅಂತಂದ್ರೆ ಸತ್ಯಾಗ್ರಹ ಸಭಾ ಅಂತ ಕರಿತೀವಿ. ರೌಲತ್ ಕಾಯ್ದೆಯನ್ನ ವಿರೋಧಿಸಲಿಕ್ಕೆ ಗಾಂಧೀಜಿಯವರ ಯಾವ ಒಂದು ಸಭಾವನ್ನ ಸ್ಥಾಪನೆ ಮಾಡಿದ್ರು ಅಂತಂದು ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಯಾವ್ದಂತಂದ್ರೆ ಸತ್ಯಾಗ್ರಹ ಸಭಾ ಅಂತಂದು ಕರಿತೀವಿ. ಅದು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲೂ ಸಹ ಎಕ್ಸಾಮ್ ಗಳಲ್ಲಿ ಕೇಳ್ಬೋದು. ಯಾವ ರೀತಿ ಅಂತಂದ್ರೆ ರೌಲತ್ ಕಾಯ್ದೆಯನ್ನ ವಿರೋಧಿಸಲು ಗಾಂಧೀಜಿಯವರು ಸತ್ಯಾಗ್ರಹ ಸಭಾವನ್ನ ಎಲ್ಲಿ ಸ್ಥಾಪನೆ ಮಾಡಿದರು? ಗಾಂಧೀಜಿಯವರು ರೌಲತ್ ಕಾಯ್ದೆಯನ್ನ ವಿರೋಧಿಸಲು ಸತ್ಯಾಗ್ರಹ ಸಭಾವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತಂದು ಪ್ರಶ್ನೆ ಬರುವಂತ ಒಂದು ಚಾನ್ಸಸ್ ಇದೆ. ಹಾಗಾಗಿ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಗಾಂಧೀಜಿಗೆ ಬೆಂಬಲ ನೀಡಿದ ನಾಯಕರು ಅಂತಂದ್ರೆ ಈ ಗಾಂಧೀಜಿಯವರು ಅಧಿಕೃತವಾಗಿ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಧುಮುಕ್ತಾರೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ರೌಲತ್ ಕಾಯ್ದೆಯನ್ನ ವಿರೋಧಿಸುವ ಸಲುವಾಗಿ. ಹಾಗಾಗಿ ಅವರಿಗೆ ಬೆಂಬಲವಾಗಿ ನಿಂತಹ ಇತರೆ ನಾಯಕರು ಯಾರ್ಯಾರು ಅಂತಂದ್ರೆ ನೋಡಿ ಇಲ್ಲಿ ಡಿ ವಾಚಾ, ಎಸ್.ಎನ್. ಬ್ಯಾನರ್ಜಿ, ಟಿ.ಬಿ. ಸಪ್ರು, ಶ್ರೀನಿವಾಸ ಶಾಸ್ತ್ರಿ, ಅನಿ ಬೆಸೆಂಟ್. ಡಿ ವಾಚಾ, ಎಸ್.ಎನ್. ಬ್ಯಾನರ್ಜಿ, ಟಿ.ಬಿ. ಸಪ್ರು, ಶ್ರೀನಿವಾಸ ಶಾಸ್ತ್ರಿ, ಅನಿ ಬೆಸೆಂಟ್ ಇವರು ಗಾಂಧೀಜಿಗೆ ಬೆಂಬಲವನ್ನ ನೀಡಿದಂತವರು. ಪ್ರಮುಖವಾಗಿ ಇವರು ಪ್ರಾರಂಭದಲ್ಲಿ ಯಾವುದೇ ರೀತಿಯ ಒಂದು ವಿರೋಧಿಯನ್ನ ವ್ಯಕ್ತಪಡಿಸಬಾರದು. ಒಂದ್ ವೇಳೆ ಏನಾದ್ರು ಆ ಒಂದು ಕಾಯ್ದೆ ವಿರುದ್ಧ ಏನಾದ್ರು ಪ್ರತಿಭಟನೆ ನಡೆದ್ರೆ ಸಾಕಷ್ಟು ಸಾವು ನೋವು ಉಂಟಾಗುತ್ತವೆ ಅಂತಂದು ಗಾಂಧೀಜಿ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ. ಆದ್ರೆ ಗಾಂಧೀಜಿಯವರು ತನ್ನ ಒಂದು ನಿಲುವನ್ನ ಅವರು ಬದಲಾಯಿಸ್ಕೊಳ್ಳೋದಿಲ್ಲ. ನಾನು ಮಾಡ್ತೀನಿ ಅಂತಂದು ಹೇಳಿ ಅವರು ಮುಂದೆ ಹೋಗ್ತಾರೆ. ಆಗ ಏನ್ ಮಾಡ್ತಾರೆ ಅಂತಂದ್ರೆ ಗಾಂಧೀಜಿಗೆ ಮತ್ತೆ ಅವರು ಬೆಂಬಲವನ್ನ ನೀಡುವಂತದ್ದು. ಅಂತಂದ್ರೆ ಪ್ರಾರಂಭದಲ್ಲಿ ಆ ಒಂದು ಬೆಂಬಲವನ್ನ ಇವ್ರು ನೀಡೋದಿಲ್ಲ. ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಗಾಂಧೀಜಿಗೆ ಬೆಂಬಲವನ್ನ ನೀಡ್ತಾರೆ. ಹಾಗಾಗಿ ಇಲ್ಲೂ ಸಹ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ರೌಲತ್ ಕಾಯ್ದೆಯನ್ನ ವಿರೋಧಿಸುವಂತ ಸಂದರ್ಭದಲ್ಲಿ ಗಾಂಧೀಜಿಗೆ ಬೆಂಬಲವನ್ನ ನೀಡಿದ ಇತರೆ ನಾಯಕರು ಯಾರು ಅಂತಂದು ಕೇಳುವಂತ ಒಂದು ಚಾನ್ಸಸ್ ಇದೆ. ಹಾಗಾಗಿ ಇವರು ಬೆಂಬಲವನ್ನ ನೀಡಿದ್ರು ಅಂತಂದು ನಮ್ಗೆ ತಿಳಿದು ಬರುವಂತದ್ದು. ನೆಕ್ಸ್ಟ್, ಈ ಕಾಯ್ದೆಯನ್ನ ವಿರೋಧಿಸುವ ಒಂದು ಸಲುವಾಗಿ ಹರತಾಳವನ್ನ ಆಚರಿಸ್ತಾರೆ. ಒಂದು ಕಾಯ್ದೆಯನ್ನ ವಿರೋಧಿಸುವ ಸಲುವಾಗಿ ದೇಶದಾದ್ಯಂತ ಹರತಾಳವನ್ನ ಅವರು ಆಚರಿಸ್ತಾರೆ. ಅಂತ ಒಂದು ಹರತಾಳ ದಿನ ಯಾವತ್ ಮಾಡ್ತಾರೆ ಅಂತಂದ್ರೆ 1919 ಮಾರ್ಚ್ 30ರಂದು ಈ ಒಂದು ರಾಷ್ಟ್ರೀಯ ಹರತಾಳ ದಿನ ಅಂತಂದು ಅವರು ಆಚರಣೆ ಮಾಡುವಂತದ್ದು. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ರೌಲತ್ ಕಾಯ್ದೆಯ ವಿರುದ್ಧ ಯಾವಾಗ ರಾಷ್ಟ್ರೀಯ ಒಂದು ಹರತಾಳವನ್ನ ಆಚರಿಸಲಾಯಿತು ಅಂತಂದ್ರೆ 1919 ಮಾರ್ಚ್ 30ರಂದು ಈ ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಅಂತಂದ್ರೆ ಮೊದಲು ಪ್ರಾರಂಭದಲ್ಲಿ ಅವರು 1919 ಮಾರ್ಚ್ 31ರಂದು ಹರತಾಳವನ್ನ ಆಚರಿಸ್ಬೇಕು, ಮತ್ತೆ ಆ ಒಂದು ರೌಲತ್ ಕಾಯ್ದೆಯನ್ನ ವಿರೋಧಿಸ್ಬೇಕು ಅಂತಂದು ಒಂದು ನಿರ್ಣಯವನ್ನ ಮಾಡ್ತಾರೆ. ಆದ್ರೆ ಈ ಒಂದು ಮೊದಲನೇ ಒಂದು ನಿರ್ಣಯ ಯಾವುದೇ ರೀತಿಯ ಒಂದು ಜಾರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಆ ಒಂದು
ಸಾಕಷ್ಟು ಜನಗಳಲ್ಲಿ ಗೊಂದಲ ಇದ್ದಂತ ಒಂದು ಸಂದರ್ಭದಲ್ಲಿ ಒಂದು ಮಾರ್ಚ್ 30ಕ್ಕೆ ಈ ಒಂದು ಕಾಯ್ದೆ ವಿರುದ್ಧ ಯಾವುದೇ ಒಂದು ಹರತಾಳಗಳು ನಡೆಯೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ನಂತರ 1919 ಏಪ್ರಿಲ್ 6ರಂದು ಏನಾಗುತ್ತೆ ಅಂತಂದ್ರೆ ದೇಶದಾದ್ಯಂತ ಈ ಒಂದು ರೌಲತ್ ಕಾಯ್ದೆಯನ್ನ ವಿರೋಧಿಸುವ ಒಂದು ಸಲುವಾಗಿ ಅಂತಾರಾಷ್ಟ್ರೀಯ ಹರತಾಳು ದಿನ ಅಂತಂದು ಅವ್ರ ಆಚರಣೆ ಮಾಡುವಂತದ್ದು. ಅಂತಾರಾಷ್ಟ್ರೀಯ ಹರತಾಳ ದಿನ ಅಂತಂದು ಈ ರೌಲತ್ ಕಾಯ್ದೆಯ ವಿರುದ್ಧ ಅವರು ಮಾಡುವಂತದ್ದು. ಹಾಗಾಗಿ ಇಲ್ಲೂ ಸಹ ಪ್ರಪ್ರಥಮ ಬಾರಿಗೆ ಯಾವ ಒಂದು ಕಾಯ್ದೆ ವಿರುದ್ಧ ಗಾಂಧೀಜಿಯವರು ಹರತಾಳ ದಿನವನ್ನ ಆಚರಿಸಿದ್ರು ಅಂತಂದು ಕೇಳ್ತಾರೆ. ಯಾವ ಒಂದು ದಿನ ಹರತಾಳವನ್ನ ಆಚರಿಸಿದ್ರು ಅಂತಂದು ಕೇಳ್ತಾರೆ. ಹಾಗಾಗಿ ಇದು ಸಹ ಮನಸ್ಸಲ್ಲಿರ್ಬೇಕು. ನಿಮಿಷ. ಇಲ್ಲಿ ನೋಡಿ, ಗಾಂಧೀಜಿಯವರು ಮುಂಬೈಯಲ್ಲಿ ಆ ಒಂದು ಕಾಯ್ದೆಯನ್ನ ವಿರೋಧಿಸುವ ಒಂದು ಸಲುವಾಗಿ ಅವರು ಅಲ್ಲಿ ಹರತಾಳವನ್ನ ಆಚರಿಸ್ತಾರೆ. ಈ ದೆಹಲಿಯಲ್ಲಿ ಯಾರು ಈ ಒಂದು ಕಾಯ್ದೆಯ ವಿರುದ್ಧ ಹರತಾಳವನ್ನ ಆಚರಿಸಿದ್ರು ಅಂತಂದ್ರೆ ಈ ದೆಹಲಿ ಚಾಂದಿನಿ ಚೌಕದಲ್ಲಿ, ದೆಹಲಿಯ ಚಾಂದಿನಿ ಚೌಕದಲ್ಲಿ ಯಾರು ಹರತಾಳವನ್ನ ಆಚರಿಸ್ತಾರೆ ಅಂತಂದ್ರೆ ಪ್ರಮುಖವಾಗಿ, ಒಂದು ನಿಮಿಷ, ಓಕೆ, ಸ್ವಲ್ಪ ಈ ಒಂದು ಮೈಂಡ್ ಮ್ಯಾಪ್ ಕರೆಕ್ಟ್ ಆಗಿ ಒಂದು ಸ್ಟೇಜ್ ತಂದು ನಿಲ್ಲಿಸ್ಬೇಕು ಅಂತಂದ್ರೆ ಇಲ್ಲಿ ಮುಂದೆ ಹೋಗಿರ್ತವೆ, ಅದನ್ನ ಸರಿ ಒಂದು ದಾರಿಗೆ ತರುವಂತದ್ದು. ಕ್ಷಮೆ ಇರ್ಲಿ. ಈ ರೌಲತ್ ಕಾಯ್ದೆಯನ್ನ ದೆಹಲಿಯಲ್ಲಿ ಯಾರು ವಿರೋಧಿಸ್ತಾರಂತಂದ್ರೆ ಸ್ವಾಮಿ ಶ್ರದ್ಧಾನಂದರು. ಸ್ವಾಮಿ ಶ್ರದ್ಧಾನಂದರು ಈ ಒಂದು ದೆಹಲಿಯಲ್ಲಿ ಚಾಂದಿನಿ ಚೌಕದಲ್ಲಿ ಒಂದು ಮೆರವಣಿಗೆಯನ್ನ ಹೊರಡುವಂತದ್ದು, ಮತ್ತೆ ಒಂದು ಸಂದರ್ಭದಲ್ಲಿ ಹರತಾಳವನ್ನು ಸಹ ಆಚರಿಸುವಂತದ್ದು. ಹಾಗಾಗಿ 1919 ಏಪ್ರಿಲ್ 6ರಲ್ಲಿ ರಾಷ್ಟ್ರೀಯ ಹರತಾಳ ದಿನ ಅಂತಂದು ಆಚರಣೆಯನ್ನ ಮಾಡುವಂತದ್ದು. ಮತ್ತೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಮಂದಿ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆಗ ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಒಂದು ಮಂದಿಗೆ, ಜನರಿಗೆ ಗುಂಡುಗಳನ್ನ ಹಾರಿಸುವಂತದ್ದು. ಅಂತಂದ್ರೆ ಬಂದೂಕುಗಳಿಂದ ಗುಂಡುಗಳನ್ನ ಹಾರಿಸ್ಬಿಟ್ಟು 10 ಮಂದಿಯನ್ನ ಬಲಿಯನ್ನ ಪಡೆಯುವಂತದ್ದು. ಅಂತಂದ್ರೆ 10 ಜನ ಪೊಲೀಸರ ಒಂದು ಗುಂಡಿಗೆ 10 ಜನ ಬಲಿಯಾಗುವಂತದ್ದು. ಹಾಗಾಗಿ ಇಲ್ಲೂ ಸಹ ಎಲ್ಲೋ ಒಂದ್ ಕಡೆ ಹಿಂಸಾಚಾರ ಅನ್ನೋದು ಮುಗಿಲು ಮುಟ್ಟುವಂತದ್ದು. ನೆಕ್ಸ್ಟ್ ಪ್ರಮುಖವಾಗಿ ನೋಡಿ, ಸ್ವಾಮಿ ಶ್ರದ್ಧಾನಂದರು ದೆಹಲಿಯಲ್ಲಿ ಈ ಒಂದು ಕಾಯ್ದೆ ವಿರುದ್ಧ ಹರತಾಳವನ್ನ ಆಚರಿಸಿದ್ರೆ ಗಾಂಧೀಜಿಯವರು ಎಲ್ಲಿ ಈ ಒಂದು ರೌಲತ್ ಕಾಯ್ದೆ ವಿರುದ್ಧ ಹರತಾಳವನ್ನ ಆಚರಿಸ್ತಾರೆ ಅಥವಾ ರೌಲತ್ ಕಾಯ್ದೆಯನ್ನ ವಿರೋಧಿಸ್ತಾರೆ ಅಂತಂದ್ರೆ ಮುಂಬೈಯಲ್ಲಿ ಗಾಂಧಿಯ ಒಂದು ನೇತೃತ್ವದಲ್ಲಿ ಈ ರೌಲತ್ ಕಾಯ್ದೆಯ ಒಂದು ವಿರುದ್ಧ ಪ್ರತಿಭಟನೆಯನ್ನ ಮಾಡುವಂತದ್ದು. ಹಾಗಾಗಿ ಇಲ್ಲೂ ಸಹ ಎಕ್ಸಾಮ್ ಗಳಲ್ಲಿ ಕೇಳುವಂತ ಒಂದು ಚಾನ್ಸಸ್ ಇದೆ. ಏನಂತಂದ್ರೆ ರೌಲತ್ ಗಾಂಧೀಜಿಯವರು ಯಾವ ಸ್ಥಳದಲ್ಲಿ ರೌಲತ್ ಕಾಯ್ದೆಯನ್ನ ವಿರೋಧಿಸಿದ್ರು, ಗಾಂಧೀಜಿಯವರು ಯಾವ ಸ್ಥಳದಲ್ಲಿ ರೌಲತ್ ಕಾಯ್ದೆಯನ್ನ ವಿರೋಧಿಸಿದ್ರು ಅಂತಂದ್ರೆ ಮುಂಬೈಯಲ್ಲಿ. ನೆಕ್ಸ್ಟ್ ವಿರೋಧಿ ಸತ್ಯಾಗ್ರಹ ಸಂದರ್ಭದಲ್ಲಿ ಮಾರಾಟವಾದಂತ ಒಂದು ಕೃತಿಗಳು. ವಿರೋಧಿ ಸತ್ಯಾಗ್ರಹ ಅಂತಂದ್ರೆ ರೌಲತ್ ಕಾಯ್ದೆಯನ್ನ ವಿರೋಧಿಸುವಂತ ಒಂದು ಸಂದರ್ಭದಲ್ಲಿ ಯಾವ ಒಂದು ಕೃತಿಗಳನ್ನ ಮಾರಾಟ ಮಾಡ್ತಾರೆ ಅಂತಂದ್ರೆ ಪ್ರಮುಖವಾಗಿ ಹಿಂದೂ ಸ್ವರಾಜ್ ಮತ್ತೆ ಸರ್ವೋದಯ. ಹಿಂದೂ ಸ್ವರಾಜ್ ಮತ್ತು ಸರ್ವೋದಯ ಅಂತಂದ್ರೆ ಈ ಎರಡೂ ಕೃತಿಗಳು ಸಹ 1910ರಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡಿರ್ತಾರೆ ಅಂತಂದ್ರೆ ಆ ಒಂದು ಕೃತಿಗಳನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಬ್ಯಾನ್ ಮಾಡಿರ್ತಾರೆ. ಹಾಗಾಗಿ ಅಂತ ಒಂದು ಕೃತಿಗಳು ಈ ಒಂದು ಕಾಯ್ದೆಯ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಮತ್ತೆ ಮಾರಾಟವನ್ನ ಮಾಡುವಂತದ್ದು. ಹಿಂದೂ ಸ್ವರಾಜ್ ಮತ್ತು ಸರ್ವೋದಯ ಈ ಎರಡು ಕೃತಿಗಳನ್ನ ಯಾರು ಬರೀತಾರೆ ಅಂತಂದ್ರೆ ಗಾಂಧೀಜಿಯವರು ಬರೆಯುವಂತದ್ದು.
ಹಿಂದೂ ಸ್ವರಾಜ್ ಮತ್ತು ಸರ್ವೋದಯ ಈ ಒಂದು ಕೃತಿಗಳನ್ನ ಗಾಂಧೀಜಿಯವರು ಬರೀತಾರೆ. ಮತ್ತೆ ಈ ಎರಡು ಕೃತಿಗಳನ್ನ ಹೆಚ್ಚಿನ ಒಂದು ಮಾರಾಟ ಮಾಡಲಾಯಿತು, ಹೆಚ್ಚಿನ ಒಂದು ಬೆಲೆಗೆ ಮಾರಾಟವನ್ನ ಮಾಡಲಾಯಿತು ಅಂತಂದು ನಮ್ಗೆ ತಿಳಿದು ಬರುವಂತದ್ದು. ನೆಕ್ಸ್ಟ್ ಈ ಒಂದು ಕೃತಿಗಳನ್ನ ಯಾರು ಮಾರಾಟ ಮಾಡ್ತಾರೆ ಅಂತಂದ್ರೆ ಸರೋಜಿನಿ ನಾಯ್ಡು ಅವರು ಈ ಒಂದು ಕೃತಿಗಳನ್ನ ಮಾರಾಟ ಮಾಡುವಂತದ್ದು. ನೆಕ್ಸ್ಟ್ ದೆಹಲಿ ಮತ್ತು ಪಂಜಾಬ್ ಸತ್ಯಾಗ್ರಹ ನಡೆಸಲು ಹೋದಂತ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬಂಧನ ಮಾಡುವಂತದ್ದು. ಅಂತಂದ್ರೆ ಈ ಒಂದು ಮುಂಬೈಯಿಂದ ದೆಹಲಿ ಮತ್ತು ಪಂಜಾಬ್ಗೆ ಮತ್ತೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ರೌಲತ್ ಕಾಯ್ದೆಯನ್ನ ವಿರೋಧ ಮಾಡುವ ಒಂದು ಸಲುವಾಗಿ ಅವರು ದೆಹಲಿ ಮತ್ತು ಪಂಜಾಬ್ಗೆ ಹೋಗುವಂತ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು 1919 ಏಪ್ರಿಲ್ 8ರಂದು ಅವರನ್ನು ಬಂಧನ ಮಾಡುವಂತದ್ದು. ಅದಲ್ಲದೆ ಪಂಜಾಬಿನ ಪ್ರಮುಖ ಜನಪ್ರಿಯ ನಾಯಕರಾದಂತಹ ಡಾಕ್ಟರ್ ಸತ್ಯಪಾಲ್ ಮತ್ತೆ ಸೈಫುದ್ದೀನ್ ಕಿಚ್ಲು ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅವರನ್ನು ಸಹ ಬಂಧನ ಮಾಡುವ ಮೂಲಕ ಆ ಒಂದು ಪಂಜಾಬಿನಾದ್ಯಂತಹ ಒಂದು ಪ್ರಕ್ಷುಬ್ಧವಾದಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡುವಂತದ್ದು. ಅಂತಂದ್ರೆ ಸಾಕಷ್ಟು ಅಲ್ಲಿಯೂ ಸಹ ಅರತಾಳಗಳು ಆಗುವಂತದ್ದು. ಇದು ಸಹ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಒಂದು ರೌಲತ್ ಕಾಯ್ದೆಯ ಒಂದು ಕಾಯ್ದೆಯನ್ನು ವಿರೋಧಿಸುವ ಒಂದು ಸಲುವಾಗಿ ಸಾಕಷ್ಟು ಹಿಂಸಾಚಾರವು ಸಹ ನಡೆಯುತ್ತೆ. ಮತ್ತೆ ಸರ್ಕಾರಿ ಕಟ್ಟಡಗಳ ಒಂದು ಧ್ವಂಸಗಳು ಸಹ ಆಗುವಂತದ್ದು. ಮತ್ತೆ ಬ್ರಿಟಿಷರ ಒಂದು ಅಧಿಕಾರಿಗಳನ್ನು ಸಹ ಹತ್ಯೆಯನ್ನ ಮಾಡುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಕಾಯ್ದೆಯ ವಿರುದ್ಧ ಸಾಕಷ್ಟು ಹೋರಾಟ ಗಾಂಧೀಜಿಯ ಒಂದು ನೇತೃತ್ವದಲ್ಲಿ ಆಗುವಂತದ್ದು. ಹಾಗಾಗಿ ಈ ರೌಲತ್ ಕಾಯ್ದೆಯನ್ನ ವಿರೋಧಿಸುವ ಒಂದು ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತ ಸ್ವತಂತ್ರ ಚಳವಳಿಯಲ್ಲಿ ಧುಮುಕುವಂತ ಒಂದು ಕೆಲಸ ಆಗುವಂತದ್ದು ಅಥವಾ ಪ್ರವೇಶವನ್ನ ಮಾಡುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಯಾವಾಗ ಈ ಒಂದು ಕಾಯ್ದೆ ಸಾಕಷ್ಟು ಒಂದು ಕಠಿಣವಾದಂತ ಒಂದು ನೀತಿಗಳನ್ನ ಒಳಗೊಂಡಿರುತ್ತೆ. ಆ ಒಂದು ಕಾರಣಕ್ಕಾಗಿ ದೇಶದಾದ್ಯಂತ ಈ ಒಂದು ಕಾಯ್ದೆ ವಿರುದ್ಧ ಪ್ರತಿಭಟನೆಗಳು, ಹರತಾಳಗಳು, ಸತ್ಯಾಗ್ರಹಗಳು ಇವೆಲ್ಲನೂ ಸಹ ನಡೆಯುತ್ತೆ. ಕೊನೆಯದಾಗಿ ಯಾವಾಗ ಆ ನಾಯಕರುಗಳನ್ನ ಬಂಧನ ಮಾಡ್ತಾರೋ ಎಲ್ಲ ಒಂದ್ ಕಡೆ ಆ ಒಂದು ರೌಲತ್ ಕಾಯ್ದೆಯ ಒಂದು ವಿರೋಧಿ ಸತ್ಯಾಗ್ರಹ ಅಥವಾ ಆ ಒಂದು ರೌಲತ್ ಕಾಯ್ದೆಯನ್ನ ವಿರೋಧಿಸುವಂತ ಒಂದು ನಿಲುವು ಎಲ್ಲ ಒಂದ್ ಕಡೆ ವಿಫಲ ಆಯ್ತು ಅಂತಂದು ಹೇಳುವಂತದ್ದು. ಇದಿಷ್ಟು ಈ ರೌಲತ್ ಕಾಯ್ದೆಯ ಬಗ್ಗೆ. ಹಾಗಾಗಿ ಇವು ಎಕ್ಸಾಮ್ ದೃಷ್ಟಿಯಿಂದ, ಯಾಕೆಂತಂದ್ರೆ ನಾವು ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು. ಸ್ಮಾರ್ಟ್ ಆಗಿ ಯಾವ ರೀತಿ ವರ್ಕ್ ಮಾಡ್ಬೇಕು ಅಂತಂದ್ರೆ ಈಗ ನಾನು ಏನೆಲ್ಲ ಪಾಯಿಂಟ್ಸ್ ಗಳನ್ನ ಮಾಡಿದ್ನೋ ಅದೇ ರೀತಿ. ಯಾಕೆಂತಂದ್ರೆ ಈ ಒಂದು ರೌಲತ್ ಕಾಯ್ದೆ ಬಗ್ಗೆ ಓದ್ಲಿಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ 2 ಪೇಜ್ 3 ಪೇಜ್ ಆಗುವಂತದ್ದು. ಆದ್ರೆ ಒಂದು ಸ್ಮಾರ್ಟ್ ವರ್ಕ್ ಅಂತಂದ್ರೆ ಈ ರೀತಿ ಮಾಡ್ಕೊಂಡು ನಾವು ಯಾವುದೇ ಒಂದು ಎಕ್ಸಾಮ್ ಅನ್ನ ಕೇಳಿದ್ರು ಸಹ ಸುಲಭವಾಗಿ ಆನ್ಸರ್ ಬರೆಯುವಂತದ್ದು. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತಂದು ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಈ ಮುಂದಿನ ಒಂದು ಅಂತಂದ್ರೆ ಈ ಒಂದು ಹೊಸ ವಿಧಾನಕ್ಕೆ ನಿಮ್ಮ ಒಂದು ಬೆಂಬಲ ನಮ್ಗೆ ಸಿಕ್ಕಿದ್ದೆ ಆದ್ರೆ ಮುಂದಿನ ಒಂದು ವಿಡಿಯೋಗಳನ್ನ ನಾನು ತಪ್ಪದೆ ಮಾಡ್ತಾ ಹೋಗ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.